ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಪಲಾವ್ ಮಾಡ್ತಾ ಇದ್ದೇನೆ. ಅದರ ಸ್ಪೆಷಾಲಿಟಿ ಏನು ಅಂದರೆ, ಇವತ್ತು ನಾನು ಅಕ್ಕಿಯಲ್ಲಿ ಪಲಾವ್ ಮಾಡ್ತಾ ಇಲ್ಲ. ಈ ಶಾವಿಗೆ ಇದೆಯಲ್ಲ ನೋಡಿ, ಇದು ಶಾವಿಗೆ, ಇದು ರೆಡಿಮೇಡ್ ಶಾವಿಗೆ. ಇದರಲ್ಲಿ ಪಲಾವ್ ಮಾಡ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗೆಲ್ಲ ಗೊತ್ತಿಲ್ಲ, ಒಂದ್ಸಲ ನೋಡಿ ಟ್ರೈ ಮಾಡಿ. ಇದರಲ್ಲಿ ಕೂಡ ಪಲಾವ್ ಮಾಡ್ಬೋದು. ಅದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂದರೆ, ನಾರ್ಮಲ್ ನಾವು ಅಕ್ಕಿಯಲ್ಲಿ ಪಲಾವ್ ಮಾಡ್ತೀವಲ್ಲ ಅದೇ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಕೂಡ ಪುದೀನ ತಗೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಇದು ಬೆಳ್ಳುಳ್ಳಿ, ಇದು ಶುಂಠಿ, ಮತ್ತು ಇದು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ, ಇದು ಮಸಾಲೆ, ಗರಂ ಮಸಾಲೆಗಳದೆಲ್ಲ ಇದನ್ನು ತಗೊಂಡಿದ್ದೇನೆ. ಮತ್ತು ತರಕಾರಿ ನಾರ್ಮಲಿ ನಾವು ತಗೊಳ್ತೇವಲ್ಲ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಈ ತರಕಾರಿಗಳು. ಅದ್ರ ಜೊತೆ ನೀವು ಬಟಾಣಿ ಕೂಡ ತಗೊಳ್ಬೋದು. ಅದನ್ನ ಬಟಾಣಿ ಇರಲಿಲ್ಲ, ಡ್ರೈ ಬಟಾಣಿ ಇದ್ರೆ ನೆನೆಸ್ಕೊಂಡು ತಗೊಳ್ಬೋದು, ಇಲ್ಲ ಹಸಿ ಬಟಾಣಿ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಅದನ್ನ ಇವಾಗ ಇದು ಬೇಯಿಸ್ಕೊಳ್ಬೇಕು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಂಡು, ಇದನ್ನು ಕೂಡ ಎಲ್ಲ ಬೇಯಿಸ್ಕೊಂಡು ಆಮೇಲೆ ತೋರಿಸ್ತೇನೆ ನಿಮ್ಗೆ ಹೇಗೆ ಮಾಡೋದು ಅಂತ. ಆಮೇಲೆ ನಾವು ಅಕ್ಕಿ ಹೇಗೆ ಅಂದರೆ, ಪಲಾವನ್ನು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತೇವಲ್ಲ, ಇದು ಹಾಗೆ ಅಲ್ಲ. ಇದನ್ನು ತರಕಾರಿ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಈ ಶಾವಿಗೆ ಇದೆಯಲ್ಲ, ಇದನ್ನು ಕೂಡ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು. ಇದು ನೀರು ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಂಡಿಟ್ಟು ಆಮೇಲೆ ನಾವು ಮಿಕ್ಸ್ ಮಾಡಬೇಕು. ಡೈರೆಕ್ಟಾಗಿ ಬೇಯಿಸಲ್ಲ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ನಾವು ಪಲಾವ್ ಮಸಾಲೆಗೆ ಮಿಕ್ಸ್ ಮಾಡ್ತೇನೆ. ಇವಾಗ ನಾನು ಬೇಯಿಸ್ಕೊಳ್ಳೋಕೆ ತೋರಿಸ್ತೇನೆ ಹೇಗೆ ಬೇಯಿಸ್ಕೊಳ್ಳೋದು ಅಂತ. ಶಾವಿಗೆ ಇವಾಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಬೇಯಲಿಕ್ಕೆ ಇಡುವಾಗ ಇದಕ್ಕೊಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ಮತ್ತೆ ಮಿಕ್ಸ್ ಮಾಡುವಾಗ ಉಪ್ಪು ಹಾಕಬೇಕು. ಇದು ಶಾವಿಗೆ ಇದೆಯಲ್ಲ, ಇದು ಉದ್ದುದ್ದ ಇತ್ತಲ್ಲ, ಇದನ್ನು ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಸ್ವಲ್ಪ ಪುಡಿ ಆಗುತ್ತೆ. ಒಂದು ಸ್ವಲ್ಪ ಈ ಸೈಜ್ಗೆ ಬರುತ್ತೆ ನೋಡಿ. ಇಲ್ಲಾಂದರೆ ಅದಿಷ್ಟು ಉದ್ದ ಇರುತ್ತಲ್ವ, ಅದನ್ನು ಒಂದು ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಇವಾಗ ಇದು ನೀರು ಬಿಸಿ ಆದಮೇಲೆ ಇದಕ್ಕೆ ಹಾಕಿ ಒಂದು 5 ನಿಮಿಷ ಅಷ್ಟೇ ಆಫ್ ಮಾಡಬೇಕು. ಯಾಕೆಂದರೆ ಇದು ಬೆಂದೋದ್ರೆ ಪಲಾವ್ ಮಾಡಲಿಕ್ಕೆ ಆಗೋಲ್ಲ, ಇದು ಉದುರುದ್ರಾಗಿರ್ಬೇಕಿದು. ಅದರಿಂದ ಬಿಸಿ ನೀರಿಗೆ ಹಾಕಿ ನೀವು ಆಫ್ ಮಾಡಿ ಆಮೇಲೆ ತೆಗೆದು ಬಿಡಬೇಕು ಅಷ್ಟೇ. ಇವಾಗ ಇದನ್ನು ಬೇಯಿಸ್ಕೊಂಡು ಬರ್ತೇನೆ. ನೀರು ಬಿಸಿ ಆಗಿದೆ ನೋಡಿ, ಬಿಸಿ ನೀರಿಗೆ ಹಾಕ್ತೇನೆ. ಬಿಸಿ ನೀರಿಗೆ ಹಾಕಿ ಒಂದು 2 ನಿಮಿಷ ಅಷ್ಟೇ, ಇದು ಕುದಿಬಾರ್ದು. ಜಸ್ಟ್ ಬಿಸಿ ನೀರಿಗೆ ಹಾಕಿ 2 ನಿಮಿಷದಲ್ಲಿ ಇದನ್ನು ತೆಗಿಬೇಕು. ಮತ್ತು ನೀರು ಸೋಸಿದ್ರೆ ಆಯಿತು. ಸೋಸುವಾಗ ಒಂದು ಸ್ವಲ್ಪ ತಣ್ಣೀರು ಹಾಕಬೇಕು ಅಷ್ಟೇ. ಹಾಗೆ ತೆಗೆದ್ರೆ ನಿಮಗೆ ಉದುರಾಗಿ ಆಗುತ್ತೆ, ಇಲ್ಲಾಂದರೆ ಅದು ಮುದ್ದೆ ಆಗುತ್ತೆ. ಇವಾಗ ಒಂದು 2 ನಿಮಿಷ ಮುಚ್ಚಿರ್ತೇನೆ. ಆಮೇಲೆ ಇದನ್ನು ಆಫ್ ಮಾಡಿ ಸೋಸ್ಕೊಂಡ್ರೆ ಆಯಿತು. ನೀರೆಲ್ಲ ತೆಗೆದ್ರೆ ಅದು ಉದುರುದ್ರಾಗೆ ಆಗುತ್ತೆ. ಅದನ್ನು ಕುದಿಬಾರ್ಬಾರ್ದು, ಜಸ್ಟ್ ಬಿಸಿನೀರಲ್ಲಿ ಹಾಕಿ ಒಂದು 2 ನಿಮಿಷ ಬಿಟ್ಟರೆ ಆಯಿತು. ನೋಡಿ, ಈಗ ಇದು ಬೆಂದಿದೆ. ಇಷ್ಟು ಸಾಕು ಬೆಂದರೆ. ನೀವು ಬೇಯುವಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ನಿಮಗೆ ಉದುರಾಗಿ ಬೇಯುತ್ತೆ ಅದು. ನೋಡಿ, ಇವಾಗ ಆಫ್ ಮಾಡ್ತಾ ಇದ್ದೇನೆ. ಆಫ್ ಮಾಡಿ ಒಂದು 2 ನಿಮಿಷ ಮುಚ್ಚಿಟ್ಟು ಆಮೇಲೆ ನೀವು ಸೋಸ್ಕೊಂಡು ತಣ್ಣೀರು ಹಾಕಿದರೆ ಉದುರಾಗಿ ಬರುತ್ತೆ, ಇಲ್ಲಾಂದರೆ ಮುದ್ದೆ ಆಗುತ್ತೆ. ಮುದ್ದೆ ಆದರೆ ಪಲಾವ್ ನಿಮಗೆ ಮಸಾಲೆಗೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ. ಇವಾಗ ಆಯ್ತು, ಇದು ಬೆಂದಿದೆ ನೋಡಿ. ಶಾವಿಗೆ ಪಲಾವ್ ಮಾಡಲಿಕ್ಕೆ ಬೇಯಿಸಿ ಇಟ್ಕೊಂಡಿದ್ದೇನೆ ನಾನು. ಶಾವಿಗೆ ಬೇಯಿಸಿ ಇಟ್ಕೊಂಡಿದ್ದೇನೆ ನೋಡಿ. ಈ ರೀತಿ ಉದುರಾಗಿ ಬೇಯಿಸ್ಕೊಳ್ಬೇಕು ನೋಡಿ. ಇಷ್ಟು ಉದುರಾಗಿದೆ. ಈ ರೀತಿ ಬೇಯಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. ಇವಾಗ ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ. ಇವಾಗ ನೋಡಿ, ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. ನಿಮಗೆ ದೊಡ್ಡದೊಂದು ಬಾಣಲಿ ಇದ್ದರೆ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಅದನ್ನ ಹತ್ರ ಇಲ್ಲ, ಅದನ್ನು ನಾನು ಕುಕ್ಕರಲ್ಲೇ ಮಾಡ್ತಿದ್ದೇನೆ. ಇಷ್ಟು ಎಣ್ಣೆ ಇಟ್ಟಿದ್ದೇನೆ. ನಿಮಗೆ ಈರುಳ್ಳಿ ಬೇಕಿದ್ರೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಅದನ್ನು ನಾನು ಹಾಕ್ತಿಲ್ಲ. ಅದು ಮಸಾಲೆ ಎಲ್ಲ ರುಬ್ಕೊಂಡಿದ್ದೇನೆ ನೋಡಿ. ಪುದೀನ ಅದೆಲ್ಲ ತೋರಿಸಿದ್ನಲ್ಲ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮತ್ತು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಹಾಕಿದ್ದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನೋಡಿ, ಹಾಕಿ ಇದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಇರುವಾಗ ಇದಕ್ಕೊಂದು ಸ್ವಲ್ಪ ನಾನು ಅರಿಶಿಣದ ಪೌಡ್ರ್ ಹಾಕ್ತೇನೆ. ಇದು ಬೇಕಾದರೆ ಹಾಕ್ಕೊಳ್ಬೋದು. ಇದೊಂದು ಕಲರ್ ಬರುತ್ತೆ ಪಲಾವ್ದು, ಚೆನ್ನಾಗಿರುತ್ತೆ. ನಾವು ಅನ್ನದಲ್ಲಿ ಪಲಾವ್ ಮಾಡಿದರೆ ಅದಕ್ಕೆ ಕೂಡ ಹಾಕ್ತೇವಲ್ಲ. ಮತ್ತೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಯಾಕೆಂದರೆ ನಾನು ತರಕಾರಿ ಬೇಯುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಮತ್ತು ಶಾವಿಗೆ ಬೇಯಿಸ್ಕೊಳ್ಳುವಾಗ ಕೂಡ ಉಪ್ಪು ಹಾಕಿದ್ದೇನೆ. ಅದರಿಂದ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೇನೆ. ಆಮೇಲೆ ನೋಡಿಕೊಂಡು ಬೇಕಿದ್ರೆ ಹಾಕ್ಕೊಳ್ಬೋದು. ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು, ಕುದಿಬೇಕು. ಇದು ಕುದಿದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ 1-2 ಚಕ್ಕೆ ಮತ್ತು 1-2 ಲವಂಗ ಹಾಕ್ತಾ ಇದ್ದೇನೆ. ಆವಾಗ ಅದಕ್ಕೆ ಕೂಡ ನಾನು ರುಬ್ಕೊಳ್ಳುವಾಗ ಕೂಡ ಹಾಕಿದ್ದೆ. ಆದರೆ ಇವಾಗ ಹಾಕಿದ್ರೆ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಕುದಿಬೇಕು. ಅದು ಸುತ್ತ ಕುದಿ ಬಂದು ಎಣ್ಣೆ ಬಿಡ್ತಾ ಬರಬೇಕು, ಅಲ್ಲಿವರೆಗೂ ಇದು ಕುದಿಸ್ಕೊಳ್ಬೇಕು. ಆವಾಗ ಅದಕ್ಕೆ ಒಳ್ಳೆ ರುಚಿ ಬರುತ್ತೆ ಪಲಾವು ನೋಡಿ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ಲ. ಇವಾಗ ತರಕಾರಿ ನಾನು ಬೇಯಿಸಿ ಇಟ್ಕೊಂಡಿದ್ದೆ ನೋಡಿ. ಇದನ್ನು ಬೇಯಿಸಿ ಇಟ್ಕೊಳ್ಬೇಕು ನೀವು ಮುಂಚೆನೆ. ಬೇಯಿಸಿ ಇಟ್ಕೊಂಡು ತರಕಾರಿ ಕೂಡ ಹಾಕ್ತಾ ಇದ್ದೀನಿ. ಹಾಕಿ ಒಂದ್ಸಲ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಅನ್ನದ್ದೇ ಪಲಾವ್ ತಿಂತೇವಲ್ಲ ನಾವು, ಅಕ್ಕಿದ್ದೇ ಪಲಾವ್ ಮಾಡೋದ್ರಿಂದ ಒಂದ್ಸಲ ಶಾವಿಗೆಯಲ್ಲಿ ಪಲಾವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದೊಂದ್ಸಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ತರಕಾರಿ ಹಾಕಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ಇದು ಶಾವಿಗೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀರಲ್ಲ, ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ. ಒಂದೇ ಸಲ ಎಲ್ಲ ಹಾಕಬೇಡಿ. ಇವಾಗ ಒಂದು ಸ್ವಲ್ಪ ಹಾಕಿದ್ದೇನಲ್ಲ, ಇವಾಗ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಹೀಗೆ
ಹೀಗೆ ಅದಕ್ಕೆಲ್ಲ ಮಸಾಲೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಒಂದ್ಸಲ ಮಿಕ್ಸ್ ಆದರೆ ಆಗ ಸಿಮ್ಮಲ್ಲಿ ಇಟ್ಕೊಳ್ಳಿ ನೀವು, ಯಾಕೆಂದ್ರೆ ಅದು ಬೇಯುತ್ತೆ. ಅದು ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ದೇವೆ ತರಕಾರಿ ಇದು ಎಲ್ಲ. ಒಂದ್ಸಲ ಮಿಕ್ಸ್ ಆದರೆ ಸಾಕು. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಂತ. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಗೆ ಒಂದೇ ಸಲ ಹಾಕಿದ್ರೆ, ನಿಮ್ಗೆ ದೊಡ್ಡ ಬಾಣಲೆ ಇದ್ರೆ ನಿಮ್ಮ ಹತ್ರ ಅದರಲ್ಲಿ ಒಂದೇ ಸಲ ಹಾಕ್ಕೊಳ್ಬೋದು. ನಂದು ಕುಕ್ಕರ್ ಆದ್ರಿಂದ ನಾನು ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಸಿ ಇದು. ನೀವು ಅಕ್ಕಿಯಲ್ಲಿ ಮಾಡ್ತೀರಲ್ಲ ಪಲಾವು, ಅದಕ್ಕಿಂತ ಇದು ತುಂಬಾ ಈಸಿ. ಅದೆಲ್ಲ ಏನು ಅಂದ್ರೆ ಡೈರೆಕ್ಟ್ ಬೆಂದೋಗುತ್ತೆ. ಇದು ನಾವು ಬೇಯಿಸ್ಕೊಳ್ಬೇಕಷ್ಟೇ. ಇದರಲ್ಲಿ ಮೇಯ್ನ್ ಏನಂದ್ರೆ ನೀವು ಶಾವಿಗೆಯನ್ನು ಉದುರುದ್ರಾಗಿ ಬೇಯಿಸ್ಕೊಳ್ಬೇಕು, ಅದೇ ಮೇಯ್ನ್ ಇರೋದು. ಶಾವಿಗೆ ಮುದ್ದೆ ಆದ್ರೆ ಎಲ್ಲ ಮುದ್ದೆ ಆಗುತ್ತೆ. ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ. ಅದಕ್ಕೆ ಬಿಸಿನೀರಲ್ಲಿ ಹಾಕಿ ತೆಗಿಬೇಕಷ್ಟೇ, ನೀವು ಕುದಿಸಬಾರ್ದು ಅದನ್ನು ಶಾವಿಗೆನ. ನೋಡಿ ಇನ್ನೊಂದ್ಸಲ ಉಳಿದೋದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬಾಕಿ ಉಳಿದಿರಲ್ಲ ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಇದು ಸಡನ್ ಆಗಿ ಮಾಡ್ಬೋದು. ಮನೇಲಿ ಶಾವಿಗೆ ಇದ್ರೆ ಯಾರಾದ್ರೂ ನೆಂಟರು ಬಂದ್ರು ಅಂದ್ರೆ ಸಡನ್ ಆಗಿ ಮಾಡ್ಕೊಳ್ಬೋದು. ಬೇಗ ತರಕಾರಿ ಇದ್ರೆ ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಕಾಲಿಫ್ಲವರ್ ಇದ್ರೆ ಹಾಕ್ಕೊಳ್ಬೋದು, ಬಟಾಣಿ ಇದ್ರೆ ಹಾಕ್ಕೊಳ್ಬೋದು. ಇದನ್ನೆಲ್ಲ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನೋಡಿ. ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಇಷ್ಟವರೆಗೂ ನಾನು ಉಪ್ಪು ಹಾಕ್ಲಿಲ್ಲ, ಒಂದ್ ಸ್ವಲ್ಪ ಹಾಕಿದ್ದೆ ಅದಕ್ಕೆ ಬೇಯಿಸ್ಕೊಳ್ಳುವಾಗ ಮತ್ತೆ ತರಕಾರಿ ಬೇಯಿಸ್ಕೊಳ್ಳುವಾಗ. ಇವಾಗ ಇನ್ನೂ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಿಡಿಯುತ್ತೆ. ಅದರಿಂದ ಲಾಸ್ಟಲ್ಲಿ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದ್ರೆ ಒಂದೇ ಸಲ ಹಾಕಿದ್ರೆ ಅದು ಶಾವಿಗೆಯಲ್ಲಿ ಕೂಡ ಬೇಯಿಸ್ಕೊಳ್ಳೋ ಉಪ್ಪು ಹಾಕಿರ್ತೀವಲ್ಲ, ಅದನ್ನ ಒಂದ್ಸಲ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಏನು ಹುಳಿ ಹಾಕ್ತಿಲ್ಲ. ನೀವು ಲಿಂಬೆ ಹಣ್ಣಿನ ರಸ ಬೇಕಾದ್ರೆ ಹಾಕ್ಕೊಳ್ಬೋದು. ಆದರೆ ನಾನು ಇದಕ್ಕೆ ಮೊಸರು ಬಜ್ಜಿ ಮಾಡ್ತಾ ಇದ್ದೇನೆ. ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಮೊಸರು ಬಜ್ಜಿ ಮಾಡ್ತಾ ಇದ್ದೇನೆ ಇದಕ್ಕೆ ಸೈಡ್ ಡಿಶ್ ಆಗಿ. ಅದರಿಂದ ನಾನು ಲಿಂಬೆಹಣ್ಣು ರಸ ಏನು ಹಾಕ್ತಿಲ್ಲ. ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ಕೊಳ್ಬೋದು ಇದಕ್ಕೆ. ನೋಡಿ ಎಷ್ಟು ಚೆಂದ ಕಾಣ್ತಿದೆ, ಎಷ್ಟು ಹೆಲ್ದಿ. ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಮನೆಯಲ್ಲಿ. ಯಾರಿಗೆಲ್ಲ ಗೊತ್ತಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾರ್ಮಲಿ ಹೆಚ್ಚಿನವರಿಗೆ ಅನ್ನದ್ದು ಪಲಾವ್ ಗೊತ್ತಿರುತ್ತೆ, ಬಿರಿಯಾನಿ, ವೆಜಿಟೇಬಲ್ ಪಲಾವ್ ಎಲ್ಲ. ಇದು ಶಾವಿಗೆಯಲ್ಲಿ ಮಾಡುವಂಥ ಪಲಾವು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರ್ತೇನೆ. ಶಾವಿಗೆ ಪಲಾವ್ಗೆ ಮೊಸರು ಬಜ್ಜಿ ಮಾಡ್ತಾ ಇದ್ದೇನೆ. ರೈತ ಅಂತ ಹೇಳ್ತಾರಲ್ಲ, ಇದು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಚ್ಚಿ ಮೊಸರಿಗೆ ಮಿಕ್ಸ್ ಮಾಡಿದರೆ ಆಯಿತು. ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಇಲ್ಲಾಂದರೆ ನಿಮಗೆ ಪಲಾವ್ಗೆಲ್ಲ ಮಾಡ್ತೀರಲ್ಲ ಅದೇ ಥರ ಸೈಡ್ ಡಿಶ್ಶು. ನೀವು ಸೌತೆಕಾಯಲ್ಲಿ ಕೂಡ ಮಾಡ್ಕೊಳ್ಬೋದು ಬೇಕಾದರೆ. ನಾನು ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದ್ಸಲ ಕಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ನಿಮಗೆ ಮೊಸರು ಬಜ್ಜಿ. ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೊಸರು ಬಜ್ಜಿಗೆ ಈರುಳ್ಳಿ ಮತ್ತು ಟೊಮೆಟೊ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆ ತಿನ್ನೋದಾದ್ರೆ ಹಾಗೆ ಕೂಡ ತಿನ್ಬೋದು. ಅದರಲ್ಲಿ ಖಾರ ಎಲ್ಲ ಇರುತ್ತೆ, ಅದ್ರ ಹುಳಿ ಅಂಶ ಕಮ್ಮಿ ಇರುತ್ತೆ. ನೀವು ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡು ತಿನ್ಬೋದು. ಹಾಗೆ ಇದಕ್ಕೊಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಸೈಡ್ ಡಿಶ್ ಆಗಿ ನೀವು ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು. ಈಗ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಬೋದು. ನಾನು ಇಷ್ಟು ಮೀಡಿಯಮಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಶಾವಿಗೆ ಪಲಾವ್ ಕೂಡ ರೆಡಿ ಆಯಿತು. ಇದಕ್ಕೆ ಸೈಡ್ ಡಿಶ್ ಆಗಿ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ಇವಾಗ ಮಕ್ಕಳಿಗೆ ಕೊಡಬೇಕು, ಕಾಯ್ತಾ ಇದ್ದಾರೆ. ಆಗ ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬಂತು ಟೈಮು. ನೋಡಿ ಫ್ರೆಂಡ್ಸ್, ಶಾವಿಗೆ ಪಲಾವ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮೊಸರು ಬಜ್ಜಿ ಮಾಡಿದ್ದೇನೆ ಸೈಡ್ ಡಿಶ್ ಆಗಿ. ರೈತ ಅಂತ ಹೇಳ್ತಾರಲ್ಲ, ಅದು ಒಂದು ತರಕಾರಿ ಎಲ್ಲ ಹಾಕಿ ಹೊಸದು ಒಂದು. ಯಾಕೆಂದರೆ ಯಾವಾಗಲೂ ಅಕ್ಕಿಯಲ್ಲೇ ಮಾಡ್ತೇವಲ್ವ ನಾವು. ಇದು ಶಾವಿಗೆಯಲ್ಲಿ ಮಾಡಿದಂಥ ಪಲಾವ್ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಗೊತ್ತಿಲ್ಲ ಅವ್ರು ಒಂದ್ಸಲ ಟ್ರೈ ಮಾಡಿ ನೋಡಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನಿಮಗೆ ಹೊಸ ರೀತಿಯಲ್ಲಿ ಮಾಡ್ಕೊಡ್ಬೋದು ಈ ರೀತಿ ಮಾಡಿದರೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.